ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು SSLC ವಿದ್ಯಾರ್ಥಿಗಳು ಒಂದು ನೋಟಿಫಿಕೇಶನ್ ಶೇರ್ ಮಾಡ್ತಿದ್ದಾರೆ. ಆಕ್ಚುಲ್ ಆಗಿ ನಾಳೆ 2:15ಗೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಆಕ್ಚುಲ್ ಆಗಿ ಇದು ನಿಜನಾ? ನಾಳೆ ಮಧ್ಯಾಹ್ನ 2:15ಗೆ ರಿಸಲ್ಟ್ ಬರುತ್ತಾ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವಾಗಲೇ 6 ವಿಡಿಯೋಸ್ಗಳು ನಮ್ಮ ಚಾನಲ್ ಅಲ್ಲಿ SSLC ರಿಲೇಟೆಡ್ ಅಪ್ಡೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಅಪ್ಲೋಡ್ ಮಾಡಿದೀವಿ. ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಎಲ್ಲಾನು ಕೂಡ ಪಾಸಿಂಗ್ ಪ್ಯಾಕೇಜ್ ನ ಎಕ್ಸ್ಪ್ಲೈನ್ ಮಾಡಿದೀವಿ. ಇದು ನಿಮ್ಗೆ ವಿಡಿಯೋಸ್ಗಳು ಬೇಕು ಅಂದ್ರೆ ನಮ್ಮ ಚಾನಲ್ಗೆ ಮೆಂಬರ್ ಆಗ್ಬೇಕಾಗತ್ತೆ. ಸೊ ಯಾವ ರೀತಿ ಮೆಂಬರ್ ಆಗೋದು ಅಂದ್ರೆ, ನೀವು ವಿಡಿಯೋ ನೋಡ್ತಿದ್ದೀರಾ ನೋಡಿ, ಅಲ್ಲೇ ಜಾಯಿನ್ ಬಟನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ನಿಮ್ಗೆ 59 ರೂಪಾಯಿ ಪ್ಲಾನ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲೇ ನಿಮ್ಗೆ 6 ವಿಡಿಯೋಸ್ಗಳು ಶೋ ಆಗುತ್ತೆ. 59 ರೂಪಾಯಿ ಪ್ಲಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು UPI ID ಹಾಕ್ಬಿಟ್ಟು ನೀವು 59 ರೂಪಾಯಿನ ಪೇ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಫೋನ್ ಪೇ ಮುಖಾಂತರ ರೀಡೈರೆಕ್ಟ್ ಮಾಡ್ಕೊಂಡು ಫೋನ್ ಪೇ ನಲ್ಲಿ ಪೇ ಮಾಡ್ಬೇಕಾಗತ್ತೆ. ಸೊ ನಮ್ಮ ಚಾನಲ್ಗೆ ಮೆಂಬರ್ ಆಗ್ತೀರಾ ನೀವು, 1 ತಿಂಗಳ ಮಟ್ಟಿಗೆ ನೀವು ಆ ಒಂದು ವಿಡಿಯೋಸ್ಗಳನ್ನ ಫ್ರೀ ಆಗಿ ನೋಡಬಹುದು, ಡೌನ್ಲೋಡ್ ಕೂಡ ಮಾಡ್ಕೋಬಹುದು. 59 ರೂಪಾಯಿ ಪ್ಲಾನ್ ನ ಯೂಸ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಮೆಂಬರ್ ಆಗಿದ್ದೀರಾ ಅಂದ್ರೆ ನಿಮ್ಗೆ ಫ್ರೀ ಆಗಿ PDF ಸಿಗುತ್ತೆ ಅಂತಾನೆ ಹೇಳ್ಬೋದು. ಕಾಮರ್ಸ್ ಆಗಿರ್ಲಿ, ಸೈನ್ಸ್ ಆಗಿರ್ಲಿ, SSLC ಆಗಿರ್ಲಿ, ಯಾವ್ದಾದ್ರು ಕೂಡ ನಮ್ಮ ಚಾನಲ್ಗೆ 59 ರೂಪಾಯಿ ಕೊಟ್ಟು ಮೆಂಬರ್ ಆಗಿದ್ದೀರಾ ಅಂದ್ರೆ ಫ್ರೀ ಆಗಿ ಸ್ಟಡಿ PDF ಸಿಗುತ್ತೆ ಅಂತಾನೆ ಹೇಳ್ಬೋದು. ಎಲ್ಲಾ ಸಬ್ಜೆಕ್ಟ್ ನ ಒಂದು PDF ಫ್ರೀ ಆಗಿ ಸಿಗುತ್ತೆ. ವಿತ್ ವಿಡಿಯೋನು ಕೂಡ ಆಕ್ಟಿವೇಟ್ ಆಗುತ್ತೆ. ಎಲ್ಲರೂ ಕೂಡ ವಿಡಿಯೋ ನೋಡ್ಕೊಂಡು PDF ನ ಓದ್ಕೋಬಹುದು. ಸೊ ಮೊದಲನೇದಾಗಿ ರಿಸಲ್ಟ್ 2:15 ಬರುವಂತದ್ದು ಕಂಪ್ಲೀಟ್ ಆಗಿ ಫೇಕ್ ಅಂತಾನೆ ಹೇಳ್ಬೋದು. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ಕರ್ನಾಟಕ ಸೆಕೆಂಡರಿ ಬೋರ್ಡ್ ಎಜುಕೇಶನಲ್ ಬೋರ್ಡ್ ಅವರು ಪಟ್ಟನ ಒಂದು ಟ್ವೀಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಕಂಪ್ಲೀಟ್ ಆಗಿ ಫೇಕ್ ಇದೆ, ಯಾರು ಕೂಡ ನಂಬಕ್ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಈ ಒಂದು ನೋಟಿಫಿಕೇಶನ್ ಎಲ್ಲಾ ಕಡೆ ವೈರಲ್ ಆಗ್ತಿದ್ದಂಗೆ ಎಲ್ಲರಿಗೂ ಕೂಡ 2:15 ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿತ್ತು. ಸೊ ಹಂಗಾಗಿ ರಿಸಲ್ಟಿನ ವ್ಯಾಲ್ಯೂಯೇಷನ್ ಮುಗ್ದಿಲ್ಲ. ಆಕ್ಚುಲಿ ಇವತ್ತು ಅಥವಾ ನಾಳೆ ವ್ಯಾಲ್ಯೂಯೇಷನ್ ಮುಗಿಬಹುದು. ಸೊ ಹಂಗಾಗಿ ವ್ಯಾಲ್ಯೂಯೇಷನ್ ಮುಗ್ದಿಲ್ಲ, ರಿಸಲ್ಟ್ ಹೆಂಗ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ರಿಸಲ್ಟ್ ಇನ್ನ ಅನೌನ್ಸ್ಮೆಂಟ್ ಆಗಲ್ಲ, ನಾಳೆ ಆಗಲ್ಲ, ಸದ್ಯಕ್ಕೆ ಆಗಲ್ಲ. ಓಕೆನಾ? ಸೊ ಇನ್ನ 25, 26ನೇ ತಾರೀಕು ತನಕ ಕೂಡ ತಗೊಂಡ್ ಹೋಗ್ತಾರೆ ಇದನ್ನ. ಏನಕ್ಕಂದ್ರೆ ತುಂಬಾ ಪ್ರೊಸೆಸಿಂಗ್ ಇದೆ, ಇದರಲ್ಲಿ ತುಂಬಾ ಪ್ರೋಸೆಸ್ ಇದೆ. ಸೊ ಹಂಗಾಗಿ ಅಷ್ಟು ಬೇಗ ನಿಮ್ಗೆ ರಿಸಲ್ಟ್ ಅನ್ನೋ ಒಂದದ್ದು ಅನೌನ್ಸ್ಮೆಂಟ್ ಮಾಡಕ್ಕಾಗಲ್ಲ. ಇನ್ನ ವ್ಯಾಲ್ಯೂಯೇಷನ್ ಮುಗ್ದಿಲ್ಲ. ಬೋರ್ಡಿಗೆ ಅವರು ಇನ್ಫಾರ್ಮೇಶನ್ ಅನ್ನು ಕೂಡ ಶೇರ್ ಮಾಡಬೇಕು. ಪ್ರತಿಯೊಂದನ್ನು ಕೂಡ ಇದೆ. ಇಷ್ಟು ಬೇಗ ರಿಸಲ್ಟ್ ಬರೋಕ್ಕೆ ಅಸಾಧ್ಯ ಅಂತಾನೆ ಹೇಳ್ಬೋದು. ಸೊ ಹಂಗಾಗಿನೇ ನೀವೇನ ಈ ಒಂದು ನೋಟಿಫಿಕೇಶನ್ ನೋಡ್ಕೊಂಡು ನಾಳೆ ತನಕ ವೆಯ್ಟ್ ಮಾಡ್ತಿದ್ದೀರಾ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ಇದು ಫೇಕ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ರಿಸಲ್ಟು ನಾಳೆ ಬರೋದಿಲ್ಲ. ಸೊ ಹಂಗಾಗಿನೇ ನಾನು ನಿಮ್ಗೆ ತಿಳಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ರಿಸಲ್ಟ್ ಬಂತು ಅಂತ ಹೇಳೋದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಇರುತ್ತೆ. ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಅಲ್ಲೆಲ್ಲ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ಓಕೆನಾ? ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಿಸಲ್ಟ್ ಕರೆಕ್ಟ್ ಆಗಿ ಹೇಳೋದಾದ್ರೆ ನನ್ನ ಪ್ರಕಾರ 24 ಅಥವಾ 25ನೇ ತಾರೀಕು ರಿಸಲ್ಟ್ ಅನ್ನೋಂಥದ್ದು ನೋಡಕ್ ಸಿಗುತ್ತೆ. ಅವರ ಒಂದು ವೆಬ್ಸೈಟ್ ಅಲ್ಲಿ karresult.nic.in ಈ ಒಂದು ವೆಬ್ಸೈಟ್ ಅಲ್ಲಿ ರಿಸಲ್ಟ್ ನೋಡಕ್ ಸಿಗುತ್ತೆ. ಏನು ಸೆಕೆಂಡ್ PUC ರಿಸಲ್ಟ್ ನೋಡಿದ್ದೀನಿ ನೋಡಿ, ಅದ್ರ ಮೇಲ್ಗಡೆನೆ ಅಪ್ಡೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಂಗಾಗಿನೇ ಸೊ ನೋಡೋಣಂತೆ. ನಿಮ್ಗೆ ಇನ್ನೇನ ಅಪ್ಡೇಟ್ ಸಿಕ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನಾನು ನಿಮ್ಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.